ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಮಂಡಿಸಿರುವಂತಹ ಬಜೆಟ್ನ ಗಾತ್ರ 4,18,000 ಕೋಟಿ. ಬಾಯಿ ಬಿಟ್ರೆ ಗ್ಯಾರಂಟಿಗೆ ದುಡ್ಡು ಹೋಯ್ತು ಅಂತ ಹೇಳ್ತಾರೆ. ಗ್ಯಾರಂಟಿಗೆ ದುಡ್ಡು ಬರೀ 52,000 ಕೋಟಿ. ಇನ್ನು ಉಳಿದಂತ 3,70,000 ಕೋಟಿ ಎಲ್ಲಿ ಹೋಯ್ತು? ರಾಜು ಕಾಗೆ ಅವರಿಗೆ ನಿಮಗೆ ಯಾಕೆ ದುಡ್ಡು ಕೊಡಕ್ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ರಾಜು ಕಾಗೆ ಅವರು ಏನು ಆರೋಪವನ್ನ ಮಾಡಿದ್ದಾರೆ ಅದು ಸತ್ಯ ಇದೆ. ಕಾಂಗ್ರೆಸ್ಸಿನ ಶಾಸಕರಿಂದನೇ ಕಮಿಷನ್ ತಗೊಂಡು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರದಲ್ಲಿ 60% ಭ್ರಷ್ಟಾಚಾರ ನಡೀತಾ ಇದೆ. ರಾಜು ಕಾಗೆ ಅವರು ಮಾಡಿರುವಂತಹ ಆರೋಪ ಸಂಪೂರ್ಣ ಸತ್ಯವಾಗಿದೆ. ಕಾಂಗ್ರೆಸ್ಸಿನ ನೇತೃತ್ವ ಭ್ರಷ್ಟಾಚಾರದ ತುದಿಯಲ್ಲಿದೆ. ಪ್ರತಿ ಸಾರಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗ, ಕಾಂಗ್ರೆಸ್ನವರು ದೆಹಲಿಗೆ ಹೋದಾಗ ಕರ್ನಾಟಕದ ದುಡ್ಡನ್ನ ತೆಗೆದುಕೊಂಡು ಅವ್ರಿಗೆ ಹೋಗ್ಕೊಡ್ತಾ ಇದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ATM ಆಗಿದೆ ಅಂತ ಆರೋಪವನ್ನು ಮಾಡ್ತಾರೆ.